ನೋಡಿ, ಸಾಮಾನ್ಯವಾಗಿ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಏನಾದರೂ ಆಸ್ತಿ ಮಾಡಿ ಇಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಅವರ ಹೆಸರಲ್ಲಿ ಒಂದಷ್ಟು ಆಸ್ತಿಗಳನ್ನ ಮಾಡಿಟ್ಟಿರ್ತಾರೆ, ಕಡೆಗಾಲಕ್ಕೆ ಮಕ್ಕಳುಗಳಿಗಾಗಲಿ ಅಂತ. ಆದರೆ ಇಲ್ಲಿ ನೋಡಿ, ಬೆಂಗಳೂರಿನ ಬಾಗಲಕೋಟೆಯಲ್ಲಿ ಮಗನೇ ಅಪ್ಪನನ್ನ ಕೊಲೆ ಮಾಡುವಂಥ ಪರಿಸ್ಥಿತಿ. ಅಪ್ಪನ ಆಸ್ತಿಯನ್ನು ಲಪ್ಟಾಯಿಸೋದಕ್ಕೆ ಮಗ ಮನೋಜ್ ಅನ್ನೋನು ಸಂಚು ರೂಪಿಸಿದ್ದ. ಸ್ನೇಹಿತ ಪ್ರವೀಣ್ ಅನ್ನೋನ ಜೊತೆಗೆ 15 ಲಕ್ಷಕ್ಕೆ ಡೀಲ್ ಕುದುರಿಸಿದ್ದ ಮನೋಜ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ನಮ್ಮಪ್ಪ ಸಂಪಾದನೆ ಮಾಡಿದ್ದಾರೆ, ಲಪ್ಟಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದ ಮನೋಜ. ಅದಕ್ಕೆ ಸೋಫಾ ಮೇಲೆ ಮಲಗಿದ್ದ ಅಪ್ಪನ ಕುತ್ತಿಗೆಗೆ ಟವಲ್ನಿಂದ ಬಿಗಿದುಬಿಟ್ಟಿದ್ದಾನೆ. ಕಾಲುಗಳನ್ನು ಹಿಡ್ಕೊಂಡಿದ್ದ ಮನೋಜನ ಸ್ನೇಹಿತ ಪ್ರವೀಣ್ ಇಬ್ಬರು ಸೇರಿ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದು. ಆರೋಪಿಗಳು ಮನೆಯೊಳಗೆ ಹೋಗುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೊಲೀಸರ ತನಿಖೆಯಲ್ಲಿ ಅಸಲಿ ಕಹಾನಿ ಈಗ ಬಯಲಾಗ್ತಾ ಇದೆ. ನೋಡಿ, ಕೊಲೆನೇ ಮಾಡಿಬಿಟ್ಟಿದ್ದಾನೆ. ಮುಂದಾಗಿದ್ದು ಯೋಚನೆ ಬರೋದೇ ಒಂದು ತುಂಬಾ ವಿರಳ, ಎಲ್ರಿಗೂ ಹಂಗೆ ಬರಲ್ಲ. ಆದರೂ ಕೊಲೆ ಮಾಡುವಂಥ ಮನಸ್ಥಿತಿ ಆತನಿಗೆ ಬಂತು, ಜೊತೆಗೆ ಕೊಲೆನೂ ಮಾಡಿಬಿಟ್ಟ ಅಂತಂತಂದರೆ ಇವನು ಮಗ ಅಲ್ಲ, ಇವನು ಮತಿಗೇಡಿ ಮಗ. ಈ ಮತಿಗೇಡಿ ಮಗನ ಫೋಟೋ ನೋಡ್ತಾ ಇದ್ದೀರಿ, ಇನ್ನೂ ಮೀಸೆ ಚಿಗುರಿಲ್ಲ. ಇಂಥವನು ಕೋಟ್ಯಾಂತರ ರೂಪಾಯಿ ಆಸ್ತಿ ನಮ್ಮಪ್ಪ ಮಾಡಿಟ್ಟಿದ್ದಾರೆ, ಅದನ್ನು ಹಿಂಗಾದ್ರೂ ಮಾಡಿ ಲಪ್ಟಾಯಿಸ್ಬೇಕು ಅಂಥೇಳಿ ಅವನ ಸ್ನೇಹಿತನ ಜೊತೆಗೆ ಸೇರ್ಕೊಂಡು ಫಿನಿಷ್ ಮಾಡಿಬಿಟ್ಟಿದ್ದಾನೆ ಹೆತ್ತ ತಂದೆಯನ್ನೇ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ರೆ, ಎಲ್ಲರೂ ಹಂಗಿರಲ್ಲ ಮಕ್ಕಳು, ಬಟ್ ಇಂಥ ಮಕ್ಕಳು ಇರ್ತಾರೆ. ಅದಕ್ಕೇನೇನು ಬೇಕೋ ಪ್ರಿಕಾಷನರಿ ಮೆಜರ್ಮೆಂಟ್ಸು ಸುಮ್ಮನೆ ತಗೊಂಡು ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂತಂದರೆ ಇಂಥ ಮಕ್ಕಳು ಇದ್ಬಿಟ್ರೆ ಸ್ಮಶಾನ ನೋಡೋದಂತೂ ಗ್ಯಾರಂಟಿ. ಇಲ್ಲಾಗಿದ್ದು ಅದೇ, ಅಪ್ಪನ ಆಸ್ತಿಯನ್ನು ಲಪ್ಟಾಯಿಸ್ಬೇಕು ಅಂಥೇಳಿ ಫ್ರೆಂಡ್ ಜೊತೆಗೆ ಸೇರಿಬಿಟ್ಟು 15 ಲಕ್ಷ ನೀನು ಕೊಡ್ತೀನಿ, ಮಿಕ್ಕಿದ್ದು ನಾನು ಇಟ್ಕೊತೀನಿ, ಬಾ ಹಿಂಗೆ ಕೊಲೆ ಮಾಡೋಣ ನಮ್ಮ ಅಪ್ಪನ ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿದ್ದು. ಆರೋಪಿಗಳ ಚಲನವಲನ CCTVಯಲ್ಲಿ ಸೆರೆಯಾಗಿದೆ. ನೋಡಿ, ಇಬ್ಬರು ಆರೋಪಿಗಳು, ಇವರಿಬ್ಬರು. ನೋಡಿ, ಮತ್ತೊಮ್ಮೆ ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿಬಿಟ್ಟು ಅಪ್ಪ ಫಿನಿಶ್ ಅಂತಂದಂತೆ ಮಗ. ಪಕ್ಕ ಇವನು ಮದ್ಯ ವ್ಯಸನಿನೇ, ಗಾಂಜಾ ವ್ಯಸನಿಗಳಾಗಿದ್ರಂತೆ ಇವರಿಬ್ಬರು, ಮನೋಜ ಮತ್ತು ಪ್ರವೀಣ. ಅಪ್ಪನನ್ನ ಕೊಲೆ ಮಾಡೋಕ್ಕೆ 15 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಂತೆ ಮನೋಜ. ಅಡ್ವಾನ್ಸು ಅಂತ ಹೇಳ್ಬಿಟ್ಟು 1 ಲಕ್ಷ ಹಣವನ್ನು ಕೊಟ್ಟಿದ್ದಂತೆ ಪ್ರವೀಣ್ಗೆ ಮನೋಜ. ಇಬ್ಬರೂ ಕೂಡ ಕೊಲೆ ಮಾಡಿದ್ಮೇಲೆ ಬಾರ್ಗೆ ಹೋಗಿ ಮಜಾ ಮಾಡಿರ್ತಾರೆ. ತಂಗಿಯ ಮನೆಗೆ ಹೋಗಿ ಆರೋಪಿ ಪ್ರವೀಣ್ ಅರೆಸ್ಟ್ ಮಾಡಿದ್ನಂತೆ. ಈ ಹಿಂದೆ NDPS ಕೇಸ್ನಲ್ಲಿ ಆರೋಪಿಯಾಗಿ ಪ್ರವೀಣ್ ಜೈಲು ಸೇರ್ಕೊಂಡಿದ್ದ. ಆ ಪ್ರವೀಣನ ಸಾಥ್ ಜೊತೆಗೆ ಈ ಮನೋಜ ಮಗ ಕೊಲೆ ಮಾಡಿದ್ದಾನೆ ಅಪ್ಪನನ್ನು. ಆ ಇಬ್ಬರು ಆರೋಪಿಗಳು ಬೈಕ್ ತಗೊಂಡು ಅವರಿಬ್ಬರನ್ನು ಮೀಟ್ ಮಾಡಿ ಓಡಾಡಿದ ವಿಡಿಯೋ ಎಲ್ಲವೂ ಕೂಡ, CCTV ವಿಡಿಯೋ ಎಲ್ಲವನ್ನೂ ಕೂಡ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದೇ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ರು, ಮನೆ ಮಾಡಿಟ್ಟಿದ್ರು, ಬೇಕಾದಷ್ಟು ಆಸ್ತಿ ಮಾಡಿಟ್ಟಿದ್ರು, ಕ್ಯಾಶ್ ರೂಪದಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ರು. ಆ ಎಲ್ಲ ಆಸ್ತಿಯನ್ನು ಲಪ್ಟಾಯಿಸಬೇಕು ಅಂತ ಹೇಳಿಬಿಟ್ಟು ಈ ಮತಿಗೇಡಿ ಮಗ ಕೊಲೆನೇ ಮಾಡಿಬಿಟ್ಟಿದ್ದಾನೆ. ಮತ್ತೆ ಡೀಟೇಲ್ಸ್ ಕೊಡ್ತಾರೆ, ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಈ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆಯಾ? ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಏನೇನೆಲ್ಲ ವಿಚಾರಗಳು ಹೊರಗೆ ಬಂದಿದ್ದಾವೆ ಅಂತ? ಶರತ್, ಬಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 2 ದಿನಗಳ ಹಿಂದೆ 2ನೇ ತಾರೀಕು ಮಂಜು ಅನ್ನುವಂತಹ ಒಂದು ಮೃತಪಟ್ಟಿರ್ತಾರೆ. ಅದನ್ನ ಮನೆಯವರು ಕೂಡ UDR ಮಾಡಿ, ಅಂದ್ರೆ ಸಹಜವಾಗಿ ಸತ್ತಿದ್ದಾರೆ ಅಂತೇಳಿ ಅಂತ್ಯಕ್ರಿಯೆಯನ್ನ ಮಾಡಿರ್ತಾರೆ. ಅದಾದ ಬಳಿಕ ಪೊಲೀಸರಿಗೆ ಒಂದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ. ಆ ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆ ಅನ್ನುವಂಥದ್ದು ಕೂಡ ಒಂದು ರಿಪೋರ್ಟ್ ಬರುತ್ತೆ. ಆ ಆಧಾರದ ಮೇಲೆ ಪೊಲೀಸರು ತನಿಖೆಗೆ ಮುಂದಾದಂಥ ವೇಳೆಯಲ್ಲಿ ಈ ಕೊಲೆಯನ್ನು ಮಾಡಿರುವಂಥದ್ದು ಯಾರು ಅಲ್ಲ, ಸ್ವತಃ ಮಂಜಣ್ಣನ ಅವರ ಮಗ ಮನೋಜ್ ಅಂತ ಹೇಳಿ. ಈ ಮನೋಜ್ನ ಜೊತೆ ಅವನ ಸ್ನೇಹಿತ ಆಗಿದ್ದಂಥ ಆರೋಪಿ ಪ್ರವೀಣ್ ರೆಡ್ಡಿ ಏನಿರ್ತಾನೆ, ಇಬ್ರು ಸೇರಿ ಹತ್ಯೆಯನ್ನ ಮಾಡಿರ್ತಾರೆ. ಯಾಕಂದ್ರೆ ಈ ಮಂಜಣ್ಣ ಈ ಭಾಗದಲ್ಲಿ ಸಾಕಷ್ಟು ಆಸ್ತಿವಂತರಾಗಿರ್ತಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಸಂಪಾದನೆ ಮಾಡಿ 5-6 ಬಿಲ್ಡಿಂಗ್ ಸೇರಿದಂತೆ ಒಂದು ವುಡ್ ವರ್ಕ್ ಕಂಪನಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಕೆಂಗೇರಿ ಬಳಿ 4-5 ಸೈಟ್ಗಳು ಕೂಡ ಇರುತ್ತೆ. ಇವರಿಗೆ ಇಬ್ರು ಮಕ್ಕಳಿರ್ತಾರೆ. ಮೊದಲನೇ ಮಗ ಮನೋಜ್ ಆಗಿದ್ರೆ ಮತ್ತೊಬ್ಬ ಮಗ ಇರ್ತಾನೆ. ಆತ ಕೂಡ ಸ್ವಲ್ಪ ಕೆಲಸ ಕಾರ್ಯ ಮಾಡದೇ ಇರ್ತಾನೆ. ಈತನು ಅದೇ ರೀತಿಯಾಗಿ ಮಾಡ್ತಾ ಇರ್ತಾನೆ. ಅವರ ಅಪ್ಪ ಆಗಿರುವಂಥ ಮಂಜಣ್ಣ ಅವರು ಕೂಡ ಮಕ್ಕಳನ್ನ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಿ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನು ಗಳಿಸ್ಕೊಳ್ಳಿ ಅಂತ ಹೇಳಿ ಪದೇ ಹೇಳ್ತಾ ಇರ್ತಾರೆ. ಇದೇ ಅವರಿಗೆ ಇರಿಟೇಷನ್ ಆಗಿರುತ್ತೆ. ಮಕ್ಕಳು ಕೂಡ ಹಾದಿ ತಪ್ಪಿರ್ತಾರೆ. ಸೊ ಈ ಗಾಂಜಾ ಹೊಡಿಯುವಂಥದ್ದು, ಸಿಗರೇಟ್ ಸೇದುವಂಥದ್ದು, ಸ್ನೇಹಿತರ ಜೊತೆ ಮದ್ಯಪಾನವನ್ನು ಮಾಡಿ ಗಲಾಟೆ ಮಾಡ್ಕೊಳ್ಳುವಂಥ ಕೆಲಸಗಳನ್ನ ನಿರಂತರವಾಗಿ ಇವರು ಮಾಡ್ತಾ ಇರ್ತಾರೆ. ಇದರಿಂದ ಮಂಜಣ್ಣ ಅವ್ರಿಗೂ ಸಾಕಷ್ಟು ಬೇಸರ ಆಗಿರುತ್ತೆ. ಇದನ್ನೇ ಒಂದು ವಿಚಾರವಾಗಿ, ಅಂದ್ರೆ ಅಪ್ಪ ಇಲ್ಲ ಅಂತ ಹೇಳಿದ್ರೆ ಆಸ್ತಿಯನ್ನ ನಾವೇ ಲಪ್ಟಾಯಿಸಿ ಲೈಫ್ ಎಂಜಾಯ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 5 ವರ್ಷಗಳಿಂದ ಕೂಡ ಅಪ್ಪನ ಕೊಲೆಗೆ ಈ ಮಗ ಮಂಜುನಾಥ್ ಏನಿರ್ತಾನೆ, ಮನೋಜ್ ಏನಿರ್ತಾನೆ, ಆತ ಒಂದು ಸ್ಕೆಚ್ ಅನ್ನು ಹಾಕಿರ್ತಾನೆ. ಆದ್ರೆ ಯಾರು ಕೂಡ ಅವನಿಗೆ ಸಾಥ್ ಸಿಕ್ಕಿರೋದಿಲ್ಲ. ಆಗ
NDPS ಕೇಸ್ನಲ್ಲಿ ಒಂದು ಆರೋಪಿಯಾಗಿರುವಂತಹ ಪ್ರವೀಣ್ ರೆಡ್ಡಿ ಈತನಿಗೆ ಪರಿಚಯ ಆಗ್ತಾನೆ. ಇಬ್ರು ಸೇರಿ ಅಪ್ಪನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಏನು ವುಡ್ ವರ್ಕ್ ಶಾಪ್ ನಲ್ಲಿ ಇದ್ದಂತ ಅಪ್ಪನನ್ನ ಕಳಿಸಿ ಮನೆಗೆ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಮನೆ ಒಳಗಡೆ ಹೋಗಿ ಸೋಫಾದಲ್ಲಿ ಮಲಗಿರುವಂತಹ ವೇಳೆಯಲ್ಲಿ ಈ ಮನೋಜ್ ಮನೆ ಒಳಗಡೆ ಹೋಗ್ತಾನೆ. ಟುವಲ್ನಿಂದ ಆತನ ಕುತ್ತಿಗೆಯನ್ನು ಬಿಗಿತಾನೆ. ಅಷ್ಟೊತ್ತಿಗಾಗಲೇ ಈ ಆರೋಪಿ ಪ್ರವೀಣನ್ನು ಕೂಡ ಮನೆಗೆ ಕರೆಸ್ಕೊಂಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅಪ್ಪನ ಕುತ್ತಿಗೆಯನ್ನು ಬಿಗಿಯುವಂತ ವೇಳೆಯಲ್ಲಿ ಆರೋಪಿ ಮತ್ತೊಬ್ಬ ಏನಿರ್ತಾನೆ ಆತ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರ್ತಾನೆ. ಅವರ ಅಪ್ಪ ಕಿರ್ಚಾಡುವಂತಹ ಪ್ರಯತ್ನ ಮಾಡಿದ್ರು, ಅದು ಆಗೋದಿಲ್ಲ. ಆ ಸಂದರ್ಭದಲ್ಲಿ ಹತ್ಯೆಯನ್ನು ಮಾಡ್ತಾರೆ. ಹತ್ಯೆಯನ್ನು ಮಾಡಿ ಇಬ್ರು ಕೂಡ ಕೆಳಗಡೆ ಹಿಡಿದು ಬಂದು ಅವನನ್ನು ಡ್ರಾಪ್ ಮಾಡಿ ಪುನಃ ವಾಪಸ್ ಮನೆಗೆ ಬರ್ತಾನೆ. ಅವರ ಅಮ್ಮ ಬಂದಂತ ವೇಳೆಯಲ್ಲಿ ಕೂಡ ಅಪ್ಪನಿಗೆ ಹೃದಯಾಘಾತ ಆಗಿ ಮೃತಪಟ್ಟಿರ್ಬೋದು ಅಂತ ಹೇಳಿ ಒಂದು ನಾಟಕವನ್ನು ಆಡ್ತಾರೆ. ಆಗ ಅವರು ತಾಯಿ ಕೂಡ ನಂಬಿರ್ತಾರೆ. ಆದ್ರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಇದೊಂದು ಕೊಲೆ ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಇನ್ನು ಸುಪಾರಿ ಪಡೆದಂತಹ ಪ್ರವೀಣ್ ಏನಿದ್ದಾನೆ ಆತ ಕೂಡ ಈ ಹಣವನ್ನು ತಂಗಿಗೆ ಮದುವೆ ಮಾಡ್ಬೇಕಂತ ಹೇಳಿ ಅವ್ರ ತಂಗಿ ಮನೆಗೆ ಹೋಗಿ ಹಣವನ್ನ ಕೊಟ್ಟು ಎಸ್ಕೇಪ್ ಆಗಿರ್ತಾನೆ. ಸದ್ಯ ಆತನನ್ನ ಬಂಧನ ಮಾಡಿರುವಂತಹ ಬಗಲಗುಂಟೆ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾನೆ. ಪ್ರಮುಖ ಆರೋಪಿ ಮನೋಜ್ ಈಗ ತಲೆ ತಪ್ಪಿಸಿಕೊಂಡಿರುವಂತದ್ದು, ಅವನ ಪತ್ತೆಗೆ ಈಗ ಪೊಲೀಸರು ಮುಂದಾಗಿರುವಂತಹದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.